ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫ್ರೆಂಡ್ಸ್, ಇಂದು ನಡೆದಿರ್ತಕ್ಕಂಥ 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ತುಂಬಾ ಸರಳವಾಗಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇತ್ತು. ಯಾಕೆಂದರೆ ನಾವುಗಳು ನಿಮಗೆ DSRT ಅಲ್ಲದೆ ನಾವುಗಳು ಕೂಡ ಮತ್ತೆ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀವಿ. ಅವೆಲ್ಲವುಗಳಿಂದ ನಿಮ್ಗೆ ಅನಿಸುತ್ತೆ ನಿಮ್ಮ ಪರೀಕ್ಷೆ ತುಂಬಾ ಈಸಿ ಆಯಿತು ಅಂತ. ಇದೇ ಥರ ಇಂಗ್ಲೀಷ್ನಲ್ಲಿನೂ ಕೂಡ ನೀವು ಮತ್ತೆ 3 ಸೆಟ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀವಿ, ಅದನ್ನು ಕೂಡ ಹಾಕ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡ್ತಾ ಬರೋಣ. ಸೊ ಮೊದಲೇದು ಕೇಳಿದರು 25% ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಕೇಳಿದರು. ಸೊ ಕೂಡ ನಾವು ಕೂಡ ಇದನ್ನು ನಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಹಾಕಿದ್ದೀವಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ 0.25 ಅಂತ ಯಾರೆಲ್ಲ ಬರೆದಿದ್ದೀರಿ ಅದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಬರ್ತದೆ. ಸೆಕೆಂಡ್ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮದ ಗುಣಲಬ್ಧವು ಯಾವಾಗಲೂ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸೊ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಯಾವಾಗಲೂ ಏನಾಗಿರ್ತದಪ್ಪ ಅಂತಂದ್ರೆ ಆಪ್ಷನ್ ಡಿ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ 3, ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರವನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ. ಸೊ ಒಟ್ಟು ದೂರವನ್ನು ನಾವೇನಂತೀವಪ್ಪ ಅಂದ್ರೆ ಆಪ್ಷನ್ ಬಿ ಪರಿಧಿ ಅಂತ ಕರಿತೀವಿ. ಸೊ ಪರಿಧಿ ಅನ್ನೋದು ರೈಟ್ ಆನ್ಸರ್. ಇನ್ನು 5/2 ಬೆಲೆ ಕೇಳಿದ್ದಾರೆ. ನೋಡಿ ಭಾಳ ಈಸಿ ಇದೆ. 5 ಗುಣಿಸು 5 ಮಾಡದ 5 ಎಷ್ಟಾಯ್ತಪ್ಪ, ಇದು 25. ಸೊ ಆಪ್ಷನ್ ಸಿ 25 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಇನ್ನು ಬಿಟ್ಟ ಸ್ಥಳಕ್ಕೆ ಬರೋಣ. ಬಿಟ್ಟ ಸ್ಥಳದಲ್ಲಿ ಮೊದಲ ಪ್ರಶ್ನೆ ಕೇಳಿದರು, ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸಮಬಾಹು ಇದೆ. ಸೊ ಸಮಬಾಹು ಅಂದರೆ ಎಷ್ಟಾಗಬೇಕು ಅಂದರೆ 60 ಡಿಗ್ರಿ ಆಗಬೇಕು. ಸೊ 60 ಡಿಗ್ರಿ ಅಂತ ಬರೆದ್ರೆ ನಿಮಗೆ 1 ಮಾರ್ಕನ್ನು ಆರಾಮಾಗಿ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ವರ್ಗ ಗೋಪುರದಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ ಕೇಳಿದ್ದಾರೆ. ಸೊ ವರ್ಗ ಗೋಪುರದಲ್ಲಿರ್ತಕ್ಕಂಥ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು? 5. ಸೊ 5 ಯಾರೆಲ್ಲ ಬರೆದಿದ್ದೀರಿ? ಸೊ ನಿಮ್ಮ ಆನ್ಸರ್ ಏನಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಸೊ 5 ಅಂತಕ್ಕಂಥದ್ದು ವರ್ಗ ಗೋಪುರದಲ್ಲಿರ್ತಕ್ಕಂಥ ಒಟ್ಟು ಮುಖಗಳ ಸಂಖ್ಯೆ ಆಗ್ತದೆ. ಮುಂದಿನ ಪ್ರಶ್ನೆ, ಡ್ಯಾಶ್ಗಳಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದ್ದಾರೆ. ಇದು ಯಾವ ಸಂಖ್ಯೆಗಳಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದರು. ಸೊ ಅದೇನಪ್ಪ ಅಂತಂದರೆ 5 4 ಮತ್ತು 5 8. ಇದು ಇದೆ. ಇದರಲ್ಲಿ 5 4 ಮತ್ತು 5 8. ಓಕೆ, ಇದರಲ್ಲಿ ಯಾವುದು ದೊಡ್ಡದು ಇದೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಅದೇನಪ್ಪ ಅಂತಂದರೆ ಆಪ್ಷನ್ ಎಸ್ 5/4 ಈಸ್ ದ ರೈಟ್ ಆನ್ಸರ್. 5/4 ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ಉತ್ತರವನ್ನು ನೀವು ಕೊಡಬೇಕು. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಅದೇನು ಕೇಳಿದಂದರೆ ಒಂದೇ ಕೇಂದ್ರವನ್ನು ಹೊಂದಿರೋ ವೃತ್ತಗಳಿಗೆ ಏನಂತ ಕರಿತೀವಿ. ಇದು ಕೂಡ ನಾವು ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾವು ಹಾಕಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಯಾರು ನೋಡಿದ್ದೀರಿ ಅಲ್ಲಿ ಗೊತ್ತಾಗಿರ್ತದೆ. ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಸೊ ಯಾರೆಲ್ಲ ಏಕಕೇಂದ್ರೀಯ ವೃತ್ತಗಳು ಅಂತ ಬರೆದಿರ್ತೀರಿ, ಸೊ ನಿಮ್ಮ ಆನ್ಸರ್ ಏನಾಗಿರ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತದೆ. ಏಕಕೇಂದ್ರೀಯ ವೃತ್ತ ಇಸ್ ದ ರೈಟ್ ಆನ್ಸರ್. ಇನ್ನು 1 ಅಂಕದ ಪ್ರಶ್ನೆ, ಸಿ ಮತ್ತು ಡಿಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಿದೆ. ಈ ಹೇಳಿಕೆಯನ್ನು ಬೀಜೋಕ್ತಿ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಗುಣಿಸಿದೆ ಅಂತ ಕೇಳಿದ್ದಾರೆ. ಸೊ ಗುಣಿಸಿದೆ ಅಂದರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಎಸ್ ಸಿ ಮೈನಸ್ ಡಿ ಸಿ ಪ್ಲಸ್ ಡಿ ಇಷ್ಟು ಉತ್ತರ ಇತ್ತು. ಸಿ ಮೈನಸ್ ಡಿ ಸಿ ಪ್ಲಸ್ ಡಿ ಅನ್ನೋದನ್ನು ಬರೆದ್ರೆ ಬ್ರಾಕೆಟಲ್ಲಿ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಇದು ಬೀಜೋಕ್ತಿಯ ರೂಪ ಆಗ್ತದೆ. ಇನ್ನು ಘಾತಾಂಕ ಸಂಖ್ಯೆಗಳಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ. ಪ್ರಶ್ನೆ 10 ಇತ್ತು. ಸೊ ಪ್ರಶ್ನೆ 10 ಏನು ಕೊಟ್ಟಿದ್ದಾರೆ ಅಂತಂದ್ರೆ ಘಾತ ಸಂಖ್ಯೆ 4 ಘಾತಾಂಕಗಳ ನಿಯಮ ಬಳಸಿ ಸುಲಭೀಕರಿಸಿ ಅಂತ ಕೇಳಿದರು. ಓಕೆ, ಸೊ ಇದು ಪ್ರಶ್ನೆ ನನಗೆ ಅಷ್ಟು ಕರೆಕ್ಟಾಗಿ ಬಂದಿಲ್ಲ. ಸೊ ಟೋಟಲಿ ಏನಿದೆ ಅಂದರೆ ಇಷ್ಟಿರ್ಬೋದು ಅಂತ ಅನ್ನಿಸ್ತದೆ. 4 ಪವರ್ 3 ಪ್ಲಸ್ ಇಂಟು 4 ಪವರ್ 2. ಓಕೆ, ಸೊ ಇದು 4 ಪವರ್ 5 ಅಂತ ಬರ್ತದೆ. ಓಕೆ, 4 ಘಾತ 5 ಅಂತಕ್ಕಂಥದ್ದು ಯಾರು ಬರೆದಿದ್ದೀರಿ? ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಇನ್ನು ಝಡ್ನಲ್ಲಿ ಇರುವ ಪರಿಭ್ರಮಣ ಸಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಝಡ್ನಲ್ಲಿ ಇರ್ತಕ್ಕಂಥ ಒಟ್ಟು ಪರಿಭ್ರಮಣ ಸಮಮಿತಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 2. ಯಾರೆಲ್ಲ ಬರೆದಿದ್ದೀರಿ? ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಇನ್ನು ಆಯತ ಘನ ಮತ್ತು ಎಸ್ ಮುಂದಿನ ಪ್ರಶ್ನೆ ಕೇಳಿದರು ವೃತ್ತ, ಇವುಗಳಲ್ಲಿ ಯಾವುದು ಘನಾಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಆಯತ ಘನ. ಸೊ ಆಯತ ಘನ ಅಂತಕ್ಕಂಥದ್ದು ಏನಾಗಪ್ಪ ಅಂದ್ರೆ ಅದು ಒಂದು ಘನಾಕೃತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಇತ್ತು. ಇನ್ನು ಈ 2 ಮಾರ್ಕರ್ ಕ್ವಶನ್ ಭಾಳ ಈಸಿ ಇತ್ತು. ಯಾವುದು ಸಜಾತಿಗಳು ಮತ್ತು ಯಾವುದು ವಿಜಾತಿಗಳು ಅಂತ ಕೇಳಿದರು. ಸೊ ಸಜಾತಿ ಪದಗಳ ಗುಂಪನ್ನು ನೀವು ಏನು ಮಾಡ್ಬೋದಾಗಿತ್ತಪ್ಪ ಅಂದರೆ ಗುರುತಿಸಬೇಕಾಗಿತ್ತು. ಸೊ ಸಜಾತಿ ಪದಗಳು ಯಾವಿದಾವೆ ಅಂದ್ರಲ್ಲಿ XY 4XY XY 4XY 15XY ಒಂದು ಗುಂಪಿದ್ರೆ 3N ಮತ್ತು 19N ಅನ್ನೋದು ಒಂದು ಗುಂಪಿನಲ್ಲಿ
ಇರ್ತಕ್ಕಂಥವು ಆಗಿದ್ದಾವೆ. ಓಕೆನಾ. ಇನ್ನು ಲಂಬ ಸಮಮಿತಿ ಅಕ್ಷವನ್ನು ಹೊಂದಿರುವ ಇಂಗ್ಲೀಷ್ ವರ್ಣಮಾಲೆಯ 4 ಅಕ್ಷರಗಳನ್ನು ಕೇಳಿದರೆ ಇದನ್ನು ನಾವುಗಳು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದೀವಿ. ಎ, ಎಚ್, ಐ ಮತ್ತು ಎಂ ಇವೇನಪ್ಪ ಅಂದರೆ 4 ಅಕ್ಷರಗಳು ಬರ್ತಾವೆ. ಇನ್ನು 1,1025% ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದೇನಿಲ್ಲ, ವೆರಿ ಸಿಂಪಲ್ ಈಸಿ. ಇದನ್ನು ಹೆಂಗೆ ಮಾಡಬೇಕಂದ್ರೆ 15ನೇ ಉತ್ತರ 25/100 ಗುಣಿಸು 1,000. ಸೊ ಎಷ್ಟು ಬರ್ತದೆ? 250 ಅಂತ ಬರ್ತದೆ. ಸೊ 250 ಇಸ್ ದ ರೈಟ್ ಆನ್ಸರ್. ಎಷ್ಟು? 15. ಇನ್ನು ಆದರ್ಶ ರೂಪದಲ್ಲಿ ಬರೀಲಿಕ್ಕೆ ಕೇಳಿದರು. ಸೊ ಆದರ್ಶ ರೂಪವನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಸೊ ಅದರಲ್ಲಿ ಏನು ಕೇಳಿದ್ರು ಅಂದರೆ -45 ಎಸ್ ಡಿವೈಡೆಡ್ ಬೈ -48. ಸೊ ವೆರಿ ಸಿಂಪಲ್ ಆಗ್ತದೆ. ಇದು 5/2 ಅಂತ ಬರ್ತದೆ. 5/2 ಅಂದರೆ 9ರಿಂದ ನಾವೇನು ಮಾಡ್ತೀವಿ? ಭಾಗಿಸ್ತೀವಿ. 9ರಿಂದ ಭಾಗಿಸ್ತೀವಿ ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ? ತೋರಿಸಿದ್ದಾರೆ. ಇನ್ನು ಅಪವರ್ತನ ನಕ್ಷೆಗಳನ್ನು ರಚಿಸಬೇಕಾಗಿತ್ತು. ಸೊ ಅಪವರ್ತನ ನಕ್ಷೆನೂ ಕೂಡ ಭಾಳ ಇದ್ದಿತ್ತು. ಇದನ್ನು ಕೂಡ ನಾವು ನಿನ್ನೆ ಹಾಕಿದ್ದೀವಿ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ. ಅದನ್ನು ಕೂಡ ನೀವುಗಳು ಬರೆದಿರ್ಬೋದು. 256ನ್ನು 2ರ ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಅದು 8 ಸಾರಿ ಬರಿಬೇಕು. ಎಷ್ಟು ಬರಿಬೇಕು? 8 ಸಾರಿ ಬರಿಬೇಕು. ಅಂದರೆ 2⁸. ಸೊ ಇದು ಏನಾಗ್ತದಪ್ಪ ಅಂದರೆ ಘಾತಾಂಕ ರೂಪದಲ್ಲಿ ಬರೆದಾಗ ಆಗ್ತದೆ. ಇನ್ನು ಸಮಮಿತಿ ರೇಖೆಗಳ ಸಂಖ್ಯೆ ಕೇಳಿದರೆ ಆಯತದಲ್ಲಿ 2 ಬರ್ತದೆ. ಈ ಚೌಕದಲ್ಲಿ ಬರ್ತಕ್ಕಂಥದ್ದು 4. ಎಸ್, ಆಯತದಲ್ಲಿರ್ತಕ್ಕಂಥವುಗಳು 2, ಚೌಕದಲ್ಲಿರ್ತಕ್ಕಂಥದ್ದು 4. ಸೊ ಇವು ನೀವೇನು ಮಾಡಬೇಕಾಗಿತ್ತಂದರೆ ಸಮಮಿತಿ ರೇಖೆಗಳ ಸಂಖ್ಯೆಗಳನ್ನು ಬರೀಬೇಕು. ಇನ್ನು ವರ್ಗಗೋಪುರದಲ್ಲಿ ಅಂಚು ಮತ್ತು ಶೃಂಗಗಳ ಸಂಖ್ಯೆ ಎಷ್ಟಿದಾವೆ ಅಂತ ಕೇಳಿದರೆ, ಸೊ ಅಂಚುಗಳು ಎಷ್ಟಿದಾವಪ್ಪ ಅಂದರೆ 8 ಇದಾವೆ. ಎಸ್, ಅಂಚುಗಳ ಸಂಖ್ಯೆ ಇರತಕ್ಕಂಥದ್ದು 8 ಇದಾವೆ. ಇನ್ನು ಶೃಂಗಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತಂದ್ರೆ 5 ಇದಾವೆ. ಯಾವುದರಲ್ಲಿ? ವರ್ಗಗೋಪುರದಲ್ಲಿ. ಇನ್ನು ಸುಮನ್ ಇದೆ ನೋಡಿ, ಆ ಲೆಕ್ಕವನ್ನು ಕೇಳಿದರು. ಏನಿದೆ ಅಂತಂದರೆ ಸುಮನ ಪಿ ಎಂಬ ಸ್ಥಳದಿಂದ ಕಿಲೋಮೀಟರ್ ಪೂರ್ವದ ಕಡೆ ಚಲಿಸಿ ನಂತರ ಅಲ್ಲಿಂದ ಪಶ್ಚಿಮದ ಕಡೆ ಕಿಲೋಮೀಟರ್ ಚಲಿಸುವನು. ಆಗ ಅವನು ಪಿನಿಂದ ಎಷ್ಟು ದೂರದಲ್ಲಿರುವನು ಅಂತ ಕೇಳಿದ್ದಾರೆ. ಸೊ ಅದು 0 ಕಿಲೋಮೀಟರ್ ಅಂತ ಬರ್ತದೆ ನೋಡಿ ಆನ್ಸರ್. 0 ಕಿಲೋಮೀಟರ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟು. 22ನೇ ಪ್ರಶ್ನೆ ನೋಡೋಣ. 22ರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಅಬ್ದುಲ್ ಬಗ್ಗೆ ಇದೆ. ಸೊ ಈತ ಜಾಮಿತಿ ಪೆಟ್ಟಿಗೆಯನ್ನು ಚೆಂಡು ಪೆನ್ಸಿಲನ್ನು ಏನು ಮಾಡ್ತಾನಪ್ಪ ಅಂದರೆ ಗಮನಿಸ್ತಾನೆ. ಯಾವ ಘನಾಕೃತಿಗಳನ್ನು ಹೋಲ್ತಾವೆ ಅಂತ ಕೇಳಿದ್ದಾರೆ. ಘನಾಕೃತಿಗಳನ್ನು ಅಂತ ಕೇಳಿದ್ದಾರೆ. ಸೊ ಜಾಮಿತ್ರಿ ಪೆಟ್ಟಿಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಅದು ಆಯತ ಘನ ಬರಬೇಕು. ಯಾವುದು? ಆಯತ ಘನ. ಚೆಂಡು ಅಂದರೆ ಗೋಳ ಬರಿಬೇಕು. ಪೆನ್ಸಿಲ್ ಅಂದರೆ ಸಿಲಿಂಡರ್ ಬರಿಬೇಕು. ನೋಟ್ಬುಕ್ ಅಂದರೆ ಆಯತ ಘನ ಅಂತ ಬರಿಬೇಕು. ಇಷ್ಟಿತ್ತು. ಇನ್ನು ಲಾಸ್ಟ್ ಅನಿತಾ 35,000 ಹಣವನ್ನು 5% ಬಡ್ಡಿ ದರದಲ್ಲಿ 5 ವರ್ಷಗಳಂತೆ ಸಿಗುವ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಬೇಕು. 5 ವರ್ಷಗಳ ನಂತರ ಅವಳಿಗೆ ಸಿಗುವ ಒಟ್ಟು ಮೊತ್ತವನ್ನು ಕಂಡುಹಿಡಬೇಕಂತ ಕೇಳಿದರೆ 43,750. ಸೊ ಇದು ಏನಾಗಬೇಕಾಗಿತ್ತು? ಉತ್ತರ ಬರಬೇಕಾಗಿತ್ತು. ಲಾಸ್ಟ್ ನಾವು ಇದನ್ನು ನಿನ್ನೆನೇ ನಿಮಗೆ ಹೇಳಿತ್ತು. ಓಕೆನಾ. ನಿನ್ನೆ ನಾವು ಏನು ಹೇಳಿದ್ದು ಅಂದರೆ 4.5 ಸೆಂಟಿಮೀಟರ್ ಅಂತ ಹೇಳಿತ್ತು. ಸೊ ಒಂದು ವೃತ್ತ ತೆಗಿತೀರಿ. ಸೊ ಕೇಂದ್ರ ಬಿಂದು ಇದೆ. ಸೊ ಕೇಂದ್ರ ಬಿಂದುನ ಓ ಅಂತ ಗುರುತಿಸ್ತೀರಿ. ಎ ಇದೆ. ಸೊ ಇದೇ ಏನಾಗಿರ್ತದೆ? 3.5 ತ್ರಿಜ್ಯ ಆಗಿರ್ತದೆ. ಆಮೇಲೆ ವ್ಯಾಸ ಕೇಳಿದ್ದಾರೆ. ಓಕೆ, ವ್ಯಾಸವನ್ನು ನೀವೇನು ಮಾಡಬೇಕಾಗಿತ್ತು? ಇದನ್ನು ಹಬ್ಬಿಸಿದಾಗ ಇಲ್ಲಿ ಬಿ ಕೊಡಬೇಕು. ಅವಾಗ ಇದೇನಾಗ್ತದಪ್ಪ ಅಂದ್ರೆ ಓ ಎ ಅಂತಕ್ಕಂಥದ್ದು ತ್ರಿಜ್ಯ ಆಗ್ತದೆ. ಓಕೆ, ಎ ಬಿ ಅನ್ನೋದು ವ್ಯಾಸ ಆಗ್ತದೆ. ಇಷ್ಟು ಏನಾಗಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 4 ಮಾರ್ಕ್ಸನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಮತ್ತೆ ಸಿಗುವ. ಇಂಗ್ಲೀಷ್ನ ಭಾಳಷ್ಟು ಆನ್ಸರ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡಿ ಅಂತ. ಬಾಯ್.